ಕೋಟೆ ಮಲ್ಲೇಶನ ಮಗ ಮಾರಣ್ಣ, ಸರಾಯಿ ಬಸವರಾಜ, ಗ್ಯಾಂಗ್ ಅಂಜನಯ್ಯ, ಬಳ್ಳಾರಿ ವೀರೇಶ, ಅಂಗಡಿ ಮಾರಣ್ಣನ ಮಗ ಅಂಜನಯ್ಯ, ಗುಡಿಸರೆ ಹನುಮಂತಪ್ಪನ ಮಗ ಓಬಳೇಶ, ದೊಡ್ಡ ಭೀಮಣ್ಣನ ಮಗ ಪೆನ್ನಯ್ಯ, ಕರೆ ಭೀಮಪ್ಪನ ಮಗ ಅಂಜನಯ್ಯ, ಸುಂಕಣ್ಣನ ಮಗ ಮಾರಣ್ಣ, ಹನುಮಂತರೆಡ್ಡಿ ಮಗ ಭೀಮಪ್ಪ ಮತ್ತು ಸರಾಯಿ ಬಸವರಾಜ. ಅಖಂಡ ಸಿದ್ಧಂಗನಾದ ಅಣ್ಣ ಧರ್ಮನಂದನ ಅವು ತಮ್ಮ ಅರ್ಜುನ ಎಂಡಿತೆಯನ್ನು ಈ ಪುಂಡ ಮನಸ್ಸಿಗೆ ಒಪ್ಪಿಸಿ ಬಂಡು ಮಾಡೋದನ್ನು ಕಂಡು ಇಂಡಿ ರಾಯರು ನಗುವರು. ಅಣ್ಣ ಧರ್ಮನಂದನ ಅಹೋ ಅನುಜ, ನಮ್ಮಂತ ಎಸೆದಂಡರಿದ್ದು ಇಂಥ ಪುಂಡ ಮರದ ಭಯಕ್ಕೂ ಅಂಜಾಡ್ಕೊಳ್ಳೋದಕ್ಕೆ ಅಹೋ ಅಗ್ರಜ ಅನುಜ ಒಂದು ಅಪ್ಪಣೆ ಕೊಟ್ಟು ಆ ಪುಂಡ ಕೌರವ್ರ ಕೈ ದಂಡಕ್ಕೆ ಸಿಂಹನ ಅಂತ ಒಪ್ಪಿಡಿದ ಸತ ಪಡೆದು ಬರಬೇಡ ಅಣ್ಣ ಸುಂದರ ಮನ್ಯ. ಬಪ್ಪುಗುಂಡೆ ಗ್ರಾಮದ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ ಪ್ರಹ್ಲಾದ್ ಇವರು ಕಥಾ ಸಂಚಾಲಕರಾದಂತ ರಾಮಂಜನಣ್ಣ ಅವರಿಗೆ 501 ರೂಪಾಯಿ ನ್ಯಾಯ ಮಾಡಿರ್ತಾರೆ. ನನ್ನ ಅಣ್ಣನಾದ ಪ್ರಹ್ಲಾದಣ್ಣನವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅವೋ ಮಹಿ ತಳೆದ ಮಹಾವೀರನಾದ ಪಾರ್ಥನೆ, ಅಣ್ಣ ಧರ್ಮನಂದನ ಆ ಕಡುಕುಳ ಕುರುಪನ ಬಲವಲ್ಲ ತರ ಹರಿಸಿ ಬರುವಂತ ದುರಧೀರನೇ ಸರಿ. ಅಹೋ ಅಗ್ರಜ, ಅಣ್ಣ ಧರ್ಮನಂದನ ಇದಕ್ಕೊಂದು ನೀತಿಯನ್ನು ಹೇಳುವೆನು, ಚೆನ್ನಾಗಿ ಕೇಳು. ಶಾಂತ ಕೌಚಗಿಂತ ಮಿಂಚೆ ಕ್ರೋಧಸಿ ತದ್ದೇಹೀನಂ. ತಮ್ಮ ಇದರ ತಾತ್ಪರ್ಯವೇನೆಂದರೆ, ಧರ್ಮನಂದನ ಶಾಂತ ಕೌಚಗಿಂತ ಮಿಂಚೆ ಕ್ರೋಧಸಿ ತದ್ದೇಹೀನಂ. ತಮ್ಮ ಅರ್ಜುನ, ಅಣ್ಣ ಧರ್ಮನಂದನ ತನ್ನದೆಂಬುದು ಕೆಟ್ಟ ವೃತ್ತಿಯೋ, ಆದ ಕಾರಣ ಮೆದಿರಿಯೋಗಿ ಸಿಟ್ಟೆಂಬದ ಕಡೆಗೆಟ್ಟು ಶಾಂತಿ ಎಂಬ ಕವಚವನ್ನು ತೊಟ್ಟಿರುವುದು ಒಳ್ಳೆಯದು. ಅಹೋ ತಮ್ಮ ಅರ್ಜುನ, ಅಣ್ಣ ಧರ್ಮನಂದನ ಎಷ್ಟು ಕಷ್ಟ ಬಂದರೂ ಸಂತೋಷ ತಾಳಬೇಕು. ಸಂತೋಷ ನಂದನೋನಂ ಅಂದಾಗೆ ಸಂತೋಷವೇ ಕಲ್ಪವೃಕ್ಷವೆಂದು ಚೆನ್ನಾಗಿ ತಿಳಿದು ಈ ಸಮಯದಲ್ಲಿ ಬೇಸರಗೊಂಡು ಕಡುಕುಳ್ಳರಾದ ಕೌರವರನ್ನು ಘಾಸಿ ಮಾಡಿದರೆ ವಾಸುದೇವನು ಮೆಚ್ಚುವುದಿಲ್ಲ. ಇದಕ್ಕೆ ಎಷ್ಟು ಮಾತ್ರಕ್ಕೂ ಅಪ್ಪಣೆ ಕೊಡಲಾರೆನೋ ಪಾರ್ಥ, ದುರ್ಗೋತಿ ಸಮರ್ಥ. ಮುಂದೆ ಬಂದ್ಬಿಡ. ಧರ್ಮರಾಜನೇ, ದುರ್ಯೋಧನ ಈ ವೇಳದಲ್ಲಿ ಖ್ಯಾತಿಯಂ ಪಡೆದು ನೀತಿಯಂ ತಪ್ಪಿ ದುತ್ತಮಕದಲ್ಲಿ ನಿನ್ನ ಸತಿ ಸಹೋದರನ್ನು ತೋತು ಎನ್ನ ಸಹೋದರಕ್ಕೆ ವಶ ಮಾಡಿದರೆ, ಹೋದರೆ ನಿನ್ನ ಸತಿ ಮಡಿಯಳಾದ ಪಾಂಚಾಲಿಯನ್ನು ನಮ್ಮ ಚಾಕರಿಯಲ್ಲಿರುವ ಎಂದು ಕರೆದರೆ ಭ್ರಷ್ಟ ಜನ ಮಾಡಿಕೊಂಡಿರುವಳು. ಓ ಧರ್ಮನಂದನ, ದುರ್ಯೋಧನ ಬದರಿ